ಹಾಯ್ ವೆಲ್ಕಮ್ ಟು ದ ಗಣೇಶ್ ವಿಡಿಯೋನ ಲಾಸ್ಟ್ವರೆಗೂ ನೋಡಿ ಮತ್ತು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ರಿವ್ಯೂ ಬಂದ್ಬಿಟ್ಟು ಮುಂಬೈ ವರ್ಸಸ್ ಪಂಜಾಬ್ ಟಾಸ್ಕ್ ಎತ್ಕೊಂಡು ಬೌಲಿಂಗ್ನ ಆಯ್ಕೆ ಮಾಡ್ಕೊಂಡು ಒಳ್ಳೆ ಗುಡ್ ಮೂವ್ನ ಮಾಡಿಕೊಂಡ್ರು. ಪಂಜಾಬ್ ಅವರು ಒಳ್ಳೆ ಸ್ಕೋರ್ನ ಮಾಡಿಸ್ಕೊಂಡ್ರು. ಒಟ್ಟಿನಲ್ಲಿ ಮೇನ್ ಗುರು ಇವರು ಸ್ಯಾಮ್ ಕರ್ನ್ ಕ್ಯಾಪ್ಟನ್ ಆಗಿದ್ರು. ಶಿಖರ್ ಧವನ್ ಈ ಮ್ಯಾಚಲ್ಲಿ ಆಡಿತಿಲ್ಲ ಪಂಜಾಬಲ್ಲಿ. ಮೇನ್ ಗುರು ಇವ್ರ ಕಡೆ ಬೌಲಿಂಗು ಚೆನ್ನಾಗಿತ್ತು. ಒಟ್ಟಿನಲ್ಲಿ ಅಕ್ಷಯ್ ಪಟೇಲ್ ಒಳ್ಳೆ ಬೌಲಿಂಗ್, ಲಾಸ್ಟ್ ಓವರ್ವರೆಗೂ ಒಳ್ಳೆ ಬೌಲಿಂಗ್ ಮಾಡಿದ್ರು, 3 ವಿಕೆಟ್ ತೆಗೆದ್ರು. ಒಟ್ಟಿನಲ್ಲಿ ಮೇನ್ ಗುರು ಇವ್ರ ಕಡೆ ಮೇನು ಇಶನ್ ಕಿಶನ್ ಬೇಗನೆ ಔಟ್ ಆದರು. ಅಗ್ರೆಸಿವ್ ಆಗಿ ಆಡಕ್ಕೆ ಹೋಗಿ ರೋಹಿತ್ ಶರ್ಮಾ ಮತ್ತು ಸೂರ್ಯಕುಮಾರ್ ಯಾದವ್ ಮೇನ್ ಇಲ್ಲಿ ರೋಹಿತ್ ಶರ್ಮಾ ಒಳ್ಳೆ ಕ್ಯಾಮಿಯೋ ಇನ್ನಿಂಗ್ಸ್ ಆಡಿದ್ರು, ಅಗ್ರೆಸಿವ್ ಆಗಿ ಆಡಕ್ಕೆ ಹೋದರು, 36ಕ್ಕೆ ಔಟ್ ಆದರು. ಸೂರ್ಯಕುಮಾರ್ ಯಾದವ್ 78. ನಾನು ಮೋಸ್ಟ್ಲಿ ಒಂದು 100 ಹೊಡಿಬೋದು ಅಂದ್ಕೊಂಡಿದ್ದೆ, 100 ಹೊಡಿಲಿಲ್ಲ. ಸೂರ್ಯಕುಮಾರ್ ಯಾದವ್ 78 ಹೊಡೆದ್ರು. ಒಟ್ಟಿನಲ್ಲಿ ಚೆನ್ನಾಗಿ ಆಡಿದ್ರು ಗುರು. ಸೂರ್ಯ ಬ್ಯಾಟಿಂಗ್ ನೋಡೋದು ನೆಕ್ಸ್ಟ್ ಲೆವೆಲ್, ಚೆನ್ನಾಗಿ ಆಡ್ತಾರೆ ಅವ್ರು. ಬ್ಯಾಟಿಂಗ್ ಆಡೋದು ಒಟ್ಟಿನಲ್ಲಿ ನೆಕ್ಸ್ಟ್ ಲೆವೆಲ್ ಅನ್ಬೋದು. ಒಟ್ಟಿನಲ್ಲಿ ಚೆನ್ನಾಗಿ ಒಳ್ಳೊಳ್ಳೆ ಮೂವ್ಗಳನ್ನ ಮಾಡ್ತಾರೆ ಸೂರ್ಯಕುಮಾರ್ ಯಾದವ್. ಅವ್ರ ಬ್ಯಾಟಿಂಗ್ ನೋಡಬೇಕಂದ್ರೆ ಒಳ್ಳೆ ಆಟ ಮುಗ್ದಿರೋ ವಿಡಿಯೋನ ನೋಡಿರೋ ಹಂಗೆ ಕಾಣಿಸುತ್ತೆ. ಒಟ್ಟಿನಲ್ಲಿ ಇಲ್ಲಿ ಹಾರ್ದಿಕ್ ಪಾಂಡೆ ಬೇಗನೆ ಔಟ್ ಆದರು. ಅವರು ಒಟ್ಟಿನಲ್ಲಿ ಅವ್ರೇನಾದ್ರು ತಾಳ್ಮೆಯಿಂದ ಆಡಿದರೆ ಇದು 200 ರನ್ ಬರೋ ಸಾಧ್ಯತೆ ಇತ್ತು. ಒಟ್ಟಿನಲ್ಲಿ ಮೇನ್ ಇಲ್ಲಿ ವಿಕ್ರಮ್ ಅವರು ಇಲ್ಲಿ ಅವ್ರಿಗೆ ಕ್ರೆಡಿಟ್ ಕೊಡಬೇಕು. 18 ಬಾಲ್ಗೆ 34 ಹೊಡೆದು ಅವರು ಕ್ಯಾಮಿಯೋ ಇನ್ನಿಂಗ್ಸು. ಮತ್ತು ಸೂರ್ಯಕುಮಾರ್ ಯಾದವ್ ಮತ್ತು ತ್ರಿವಿಕ್ರಮ್ ಒಳ್ಳೆ ಸ್ಕೋರ್ನ ಮಾಡಿದ್ರು. ಒಟ್ಟಿನಲ್ಲಿ ಅವರಿಬ್ಬರದೇ ಮೇನು ಇಲ್ಲಿ ಇಷ್ಟು ಬರೋಕ್ಕೆ ರನ್ ಕಾರಣ ಆಯಿತು ಅನ್ಬೋದು. ಎಷ್ಟು ಇವರು ಪವರ್ ಪ್ಲೇಯಲ್ಲಿ 1 ವಿಕೆಟ್ ತೆಗೆದಿದ್ರೆ, ಪವರ್ ಪ್ಲೇಗಿಂತ ಮುಂಚೆ ಒಟ್ಟಿನಲ್ಲಿ ಚೆನ್ನಾಗಿ ಆಡ್ಕೊ ಬರ್ತಿದ್ರು. ಮೇನ್ ಇಶಾನ್ ಕಿಶನ್ನ ಬೇಗ ಔಟ್ ಮಾಡಿದ್ರು ಅಂದ್ಬಿಟ್ಟು ರಬಾಡ. ಒಟ್ಟಿನಲ್ಲಿ ಇವ್ರ ಕಡೆ ಬೌಲಿಂಗ್ ಒಂದು ಲೆವೆಲ್ ಆಗಿತ್ತು. ಒಟ್ಟಿನಲ್ಲಿ ಚೆಚ್ಚಿ ಕೆಡಗಿದ್ರು. ಒಟ್ಟಿನಲ್ಲಿ ಸೂರ್ಯಕುಮಾರ್ ಯಾದವ್ ಆಗಲಿ ತ್ರಿವಿಕ್ರಮ್ ಆಗಲಿ ಒಟ್ಟಿನಲ್ಲಿ ಚೆನ್ನಾಗಿತ್ತು ಗುರು. ಇವರು ಮೇನು 100 ರನ್ ಪಾರ್ಟ್ನರ್ಶಿಪ್ ಮಾಡಿಕೊಂಡ್ರು. ಅಲ್ಲಿಂದನೇ ಮ್ಯಾಚ್ ಟರ್ನಿಂಗ್ ಆಯಿತು. ಎಷ್ಟು ಇವ್ರಿಗೆ 2 ವಿಕೆಟ್ ಬಿದ್ದಿದೆ. ಆಲ್ಮೋಸ್ಟು 11ನೇ ಓವರ್ಗೆ 2 ವಿಕೆಟ್ ಆಗಿತ್ತು. ಆಲ್ಮೋಸ್ಟ್ ಎಲ್ಲ 10ನೇ ಓವರ್ ತನಕ ಒಂದೇ ವಿಕೆಟ್ ಆಗಿತ್ತು. ರೋಹಿತ್ ಶರ್ಮಾ ಮತ್ತು ಸೂರ್ಯಕುಮಾರ್ ಯಾದವ್ ಚೆನ್ನಾಗಿ ಆಡಿದ್ರು. ಒಟ್ಟಿನಲ್ಲಿ ರೋಹಿತ್ ಶರ್ಮಾ ಏನೋ ಬೇರೆ ಥರ ಬ್ಯಾಟಿಂಗ್ನ ಆಡ್ತಿದ್ದಾರೆ ಈ ವರ್ಷ. ಒಟ್ಟಿನಲ್ಲಿ ಚೆನ್ನಾಗಿ ಆಡ್ತವ್ರೆ. ಒಟ್ಟಿನಲ್ಲಿ ಚೆನ್ನಾಗಿ ಇಲ್ಲಿ 14ನೇ ಓವರ್ ತನಕ ಮ್ಯಾಚ್ ನಮ್ಮ ಕೈಲಿ ಇತ್ತು ಅನ್ಬೋದು, ಮುಂಬೈ ಕೈಲಿ ಇತ್ತು. ಒಟ್ಟಿನಲ್ಲಿ 14ನೇ ಓವರಿಂದ ಅಗ್ರೆಸಿವ್ ಆಡಕ್ಕೆ ಹೋಗಿ ಸೂರ್ಯಕುಮಾರ್ ಯಾದವ್ ಔಟ್ ಆದರು. ಆಮೇಲೆ ತ್ರಿವಿಕ್ರಮ್ ಔಟ್ ಆಗಲಿ, ಲಾಸ್ಟ್ವರೆಗೂ ಇದ್ದರು. ಅವ್ರ ಜೊತೆ ಹಾರ್ದಿಕ್ ಪಾಂಡ್ಯನ ಚೆನ್ನಾಗಿ ಆಡಿದ್ರು. ಒಂದು ಹತ್ರ ನೋಡಿದ್ರು ಅವರು ಲಾಸ್ಟ್ವರೆಗೆ ಇದ್ರೆ 200 ರನ್ ಬರೋ ಚಾನ್ಸಸ್ ಇತ್ತು. ಒಟ್ಟಿನಲ್ಲಿ ಅಕ್ಷಯ್ ಪಟೇಲ್ಗೆ ಒಳ್ಳೆ ಕ್ರೆಡಿಟ್ ಕೊಡಬೇಕು. 3 ವಿಕೆಟ್ ತೆಗೆದ್ರು, ಒಳ್ಳೆ ಕ್ರೋಷಿಯಲ್ ವಿಕೆಟ್ನ ತಗೊಂಡ್ರು. ಒಟ್ಟಿನಲ್ಲಿ ಲಾಸ್ಟ್ ಓವರ್ ನೆಕ್ಸ್ಟ್ ಚೆನ್ನಾಗಿ ಮಾಡಿದ್ರು. ಲಾಸ್ಟ್ ಓವರು ಅಷ್ಟು ರನ್ ಕೊಡಲಿಲ್ಲ, ಒಂದೊಂದು ರನ್ ಕೊಡೋಕೆ ಹೋದ್ರು. ಒಟ್ಟಿನಲ್ಲಿ ಆ ಓವರು 1 ವಿಕೆಟ್ ತೆಗೆದ್ರು. ಚೆನ್ನಾಗಿತ್ತು ಗುರು. ಇನ್ನೇನಾರ ಹಾರ್ದಿಕ್ ಪಾಂಡ್ಯ ಬೇಗ ಬರಬೇಕಿತ್ತು. ಅವ್ರ ಕೆಳಗಡೆ ಬ್ಯಾಟ್ಸ್ಗಳನ್ನ ಇವರು ಬೇಗ ಕಳಿಸಿದ್ರೆ 200 ರನ್ ಬರೋ ಚಾನ್ಸಸ್ ಇತ್ತು. ಒಟ್ಟಿನಲ್ಲಿ ಟಾಸ್ಕ್ ಇವರು ಮ್ಯಾಚ್ ಗೆಲ್ಲೋ ಮೂಮೆಂಟನ್ನು ಮಾಡ್ಕೊಳ್ಳೋ ಮೂಮೆಂಟ್ಗಳೇ. ಸೂರ್ಯಕುಮಾರ್ ಯಾದವ್ ಚೆನ್ನಾಗಿ ಬ್ಯಾಟಿಂಗ್ನ ಮಾಡಿ ಚೆನ್ನಾಗಿ ರನ್ನ ಹೊಡೆದ್ರು. ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ ಸೂರ್ಯಕುಮಾರ್ ಯಾದವೇ. ಇವ್ರಿಗೆ 192 7 ವಿಕೆಟ್ 192 ಬರೋಕ್ಕೆ ಸೂರ್ಯಕುಮಾರ್ ಯಾದವ್ ಕಾರಣ. ಒಟ್ಟಿನಲ್ಲಿ ಸೂರ್ಯಕುಮಾರ್ ಯಾದವ್ ಮುಂಬೈಗೆ ಬಂದ ತಕ್ಷಣ ಮುಂಬೈ ಏನೋ ಬೇರೆ ಥರ ಟೀಮ್ ಕಾಣೋಕ್ಕೆ ಬರುತ್ತೆ. ಒಟ್ಟಿನಲ್ಲಿ ಲಾಸ್ಟ್ವರೆಗೂ ಈ ಮ್ಯಾಚು ಎಡ್ಡು ನಾವು ಪೈಪೋಟಿ ಕೊಡ್ತೀವಿ ಪಂಜಾಬ್ ಅವರು ಅಂತ ಚೆನ್ನಾಗಿ ಮಾಡಿಕೊಂಡ್ರು. ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ ರಬಾಡ ಅಕ್ಷಯ್ ಪಟೇಲ್ಗೆ ಒಳ್ಳೆ ಬೌಲಿಂಗ್ ಮಾಡಿಕೊಂಡ್ರು. ಒಟ್ಟಿನಲ್ಲಿ ಅವರಿಬ್ಬರಿಗೆ ಮೇನು ಇವರಿಬ್ಬರು. ಒಟ್ಟಿನಲ್ಲಿ ಶಿಖರ್ ಧವನ್ ಈ ಮ್ಯಾಚ್ ಆಡಿತಿಲ್ಲ. ಒಟ್ಟಿನಲ್ಲಿ ಇವರು ಶಿಖರ್ ಧವನ್ ಇಲ್ಲ ಅಂದ್ರೆ ನಾವು ಆಡಿಸ್ತೀವಿ ಸ್ಯಾಮ್ ಕರ್ನ್ ಅಂದ್ಕೊಂಡು ಸ್ಯಾಮ್ ಕರ್ನ್ ಒಳ್ಳೊಳ್ಳೆ ವಿಕೆಟ್ಗಳನ್ನ ತಗೊಂಡ್ರು. 2 ವಿಕೆಟ್ ಅವರು ತೆಗೆದ್ರು. ಒಟ್ಟಿನಲ್ಲಿ ಅವರು ಕ್ಯಾಪ್ಟನ್ಶಿಪ್ನ ಚೆನ್ನಾಗಿ ಮಾಡಿಕೊಂಡ್ರು. ಒಟ್ಟಿನಲ್ಲಿ ಇವರು ಟೋಟಲಾಗಿ 192 7 ವಿಕೆಟ್ ಕಳ್ಕೊಂಡು 192ನ ಚೇಂಜ್ ಮಾಡೋಕ್ಕೆ ಕೊಟ್ಟರು. ಒಟ್ಟಿನಲ್ಲಿ ಪಂಜಾಬ್ ಅವರು ಅಂತ ಸ್ಟಾರ್ಟ್ ಏನಾಗಲಿಲ್ಲ. ಪವರ್ ಪ್ಲೇಯಲ್ಲಿ ಆಲ್ಮೋಸ್ಟ್ 4 ವಿಕೆಟ್ ಕಳ್ಕೊಬಿಟ್ಟಿದ್ದು. ಒಟ್ಟಿನಲ್ಲಿ ಸ್ಯಾಮ್ ಕರ್ನು ನಾನೇ ಓಪನಿಂಗ್ ಮಾಡ್ತೀನಿ, ಯಾರೂ ಇಲ್ಲ ನಮ್ಮ ಕಡೆ ಅಂದ್ಬಿಟ್ಟು. ಒಟ್ಟಿನಲ್ಲಿ ಜಾಸ್ ಬಟ್ರಲ್ಲೂ ಇರಲಿಲ್ಲ ಕಡೆ. ಮೇನ್ ಗುರು ಇವ್ರ ಕಡೆ ಶಿಖರ್ ಧವನ್ ಇಲ್ಲಾಂದರೆ ಇವರು ಎಲ್ಲ ಡಲ್ಲಾಗಿ ಕಾಣ್ಬಿಡ್ತಾರೆ. ಅಂಥ ಬ್ಯಾಟ್ಸ್ಮನ್ಗಳು ಇವ್ರ ಕಡೆ ಇರಲಿಲ್ಲ. ಒಟ್ಟಿನಲ್ಲಿ ಅಂತ ಹೇಳ್ಕೊಳ್ಳೋ ಪರ್ಫಾರ್ಮೆನ್ಸ್ ಇವ್ರ ಕಡೆ ಬರಲಿಲ್ಲ. ಒಟ್ಟಿನಲ್ಲಿ ಒಂದು 4 ಜನ ಟಕಾಟಕ್ ಅಂತ ಔಟ್ ಆಗ್ತಿದ್ರು. ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ ಬೂಮ್ರಾಗೆ ಸಿಕ್ಕಾಪಟ್ಟೆ ಕ್ರೆಡಿಟ್ ಕೊಡಬೇಕು. ಬೂಮ್ರಾ 4 ಓವರ್ ಮಾಡಿ 21 ರನ್ ಕೊಟ್ಟು 3 ವಿಕೆಟ್ ಮೇನ್ ಅವರೇ ವಿಕೆಟ್ ತೆಗಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಒಟ್ಟಿನಲ್ಲಿ
ಒಟ್ನಲ್ಲಿ ಅವ್ರು ಕ್ರೆಡಿಟ್ ಕೊಡಬೇಕು. ಒಟ್ನಲ್ಲಿ ಹಾರ್ದಿಕ್ ಪಾಂಡ್ಯ ರನ್ನ ಹೊಡೆಸ್ಕೊಂಡ್ರು, ವಿಕೆಟ್ ತೆಗೆದ್ರು. ಒಟ್ನಲ್ಲಿ ಮೇನ್ ಗುರು ಇವರು ಸಿಕ್ಕಾಪಟ್ಟೆ ರನ್ನ ಹೊಡೆಸ್ಕೊಂಡ್ರು. ಪವರ್ ಪ್ಲೇಯಲ್ಲಿ ಆಲ್ಮೋಸ್ಟ್ 1 ವಿಕೆಟ್ ಹೋಗಿ ಪವರ್ ಪ್ಲೇಯಲ್ಲಿ ಆಲ್ಮೋಸ್ಟ್ 1ನೇ ಪವರ್ ಪ್ಲೇ, 2ನೇ ಪವರ್ ಪ್ಲೇ, 3ನೇ ಪವರ್ ಪ್ಲೇ, 4ನೇ ಪವರ್ ಪ್ಲೇ ಆಲ್ಮೋಸ್ಟ್ ರನ್ನ ಹೊಡೆಸ್ಕೊಂಡು ಚೆನ್ನಾಗಿ ಬೌಲಿಂಗ್ ಮಾಡಿಕೊಂಡ್ರು. ಒಟ್ನಲ್ಲಿ ಮುಂಬೈಯವರು ಎಷ್ಟು 10 ಓವರ್ ತನಕ ಅವ್ರ ಕೈಲೇ ಮ್ಯಾಚ್ ಇತ್ತು. 10 ಓವರ್ ಆದಮೇಲೆ 11ನೇ ಓವರಿಂದ ಮ್ಯಾಚು ಪಂಜಾಬ್ ಕಡೆ ತಿರುಕೊಳ್ಳೋಕ್ಕೆ ಸ್ಟಾರ್ಟ್ ಆಯಿತು. ಸಿಕ್ಕಾಪಟ್ಟೆ ರನ್ನ ಹೊಡೆಸ್ಕೊಂಡ್ರು. ಒಟ್ನಲ್ಲಿ ಬೂಮ್ರಾಗೂ ಹೊಡೆಯೋಕ್ಕೆ ಎಲ್ಲರೂ ಟ್ರೈ ಮಾಡಿದ್ರು ಪಂಜಾಬ್ ಬ್ಯಾಟ್ಸ್ಮನ್ಗಳು. ಒಟ್ನಲ್ಲಿ ಬೂಮ್ರಾ ಏನೋ ಒಂಥರ ಎಲ್ಲ ನಾನು ಏನೇ ಆಗಲಿ ಮ್ಯಾಚಿನ ಬಂದು ಗೆಲ್ಲಿಸ್ಕೊಡ್ತೀನಿ, ಯಾರೇ ನನಗೆ ಬಂದರು ನೋಡಿದ್ರು ನನಗೆ ಮಾಡಿದ್ರು ಬೌಲಿಂಗು. ಒಟ್ಟಿನಲ್ಲಿ ಪಂಜಾಬ್ ಬ್ಯಾಟ್ಸ್ಮನ್ಗಳು ಅಂತ ಹೇಳ್ಕೊಳ್ಳೋ 5, 6, 7 ಅಲ್ಲಿವರೆಗೂ ಯಾರು ಅಂಥದ್ದು ಹೇಳ್ಕೊಳ್ಳೋ ಬ್ಯಾಟ್ಸ್ಮನ್ಗಳು ಇರಲಿಲ್ಲ. ಅಲ್ಲಿಂದ ಶಶಾಂಕು ಮತ್ತು ಹರ್ಷದ್ ಸಿಂಗು ಇವರಿಬ್ಬರಿಗೆ ಕ್ರೆಡಿಟ್ ಕೊಡಬೇಕು. ಅವರಿಬ್ಬರೇ ಮ್ಯಾಚ್ನ ತರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಎಲ್ಲೋ ಹೋಗ್ಬಿಟ್ಟಿತ್ತು ಮುಂಬೈ ಕೈಲಿ ಇದ್ದಿದ್ದು ಮ್ಯಾಚ್ನ ಟಕ್ಕಂತ ಕಿತ್ಕೊಂಡು ಇವರಿಬ್ಬರು ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. 28 ಬಾಲ್ಗೆ 61 ರನ್ ಹೊಡೆದ್ವಿ. ಮತ್ತು ಶಶಾಂಕು ಅಷ್ಟೇ ಬೇಗನೆ ಔಟ್ ಆದರು. ಒಟ್ಟಿನಲ್ಲಿ ಅವರಿಬ್ಬರದು ಮತ್ತು ಹರ್ಪ್ರೀತ್ ಬ್ರಾರ್ದು ಮೇನ್ ಅವರಿಬ್ಬರು ಮ್ಯಾಚ್ ಟರ್ನಿಂಗ್ ಪಾಯಿಂಟ್. ಅಲ್ಲಿಂದ ಇನ್ನೇನು ಸ್ಟಾರ್ಟ್ ಆಯಿತು ಅಂದ ತಕ್ಷಣ ಅಲ್ಲಿ ಬೂಮ್ರಾ ಬಂದು ಮ್ಯಾಚ್ನ ಗೆಲ್ಲೋಕ್ಕೆ ಸ್ಟಾರ್ಟ್ ಮಾಡಿಕೊಟ್ರು. ಒಟ್ಟಿನಲ್ಲಿ ಒಳ್ಳೊಳ್ಳೆ ವಿಕೆಟ್ಗಳನ್ನ ಬೂಮ್ರಾ ತೆಗೆದ್ರು. ಮತ್ತು ಅವ್ರ ಕಡೆ ಮೇನ್ ಗುರು ಇಲ್ಲಿ ಮ್ಯಾಚ್ನ ಟರ್ನಿಂಗ್ ಮಾಡಿದೆ ಬೂಮ್ರಾ ಅನ್ಬೋದು. ಒಳ್ಳೊಳ್ಳೆ ಎಕಾನಮಿಕಲ್ ಬೌಲಿಂಗ್ ಮಾಡಿಕೊಂಡು ಒಟ್ಟಿನಲ್ಲಿ ಬೌಲಿಂಗ್ನ ಮಾಡಿದ್ರು. ಒಟ್ಟಿನಲ್ಲಿ ಅವರಿಬ್ಬರು ಒಟ್ಟಿನಲ್ಲಿ ಚೆನ್ನಾಗಿ ಮಾಡಿದ್ರು. ಬೂಮ್ರಾ ಕಡೆ ಬೌಲಿಂಗ್ಗಳು ಮತ್ತು ಫೀಲ್ಡಿಂಗ್ಗಳು ಚೆನ್ನಾಗಿ ಮಾಡಿದ್ರು. ಒಟ್ಟಿನಲ್ಲಿ ಮುಂಬೈಯವರು ಒಟ್ಟಿನಲ್ಲಿ ಹಾರ್ದಿಕ್ ಪಾಂಡ್ಯ, ರೋಹಿತ್ ಶರ್ಮಾ ಒಳ್ಳೆ ಮ್ಯಾಚ್ಗಳನ್ನ ಮಾಡಿಕೊಂಡು ಒಟ್ಟಿನಲ್ಲಿ ಮ್ಯಾಚ್ನ ಗೆಲ್ಸೋಕ್ಕೆ ಟ್ರೈ ಮಾಡ್ತಿದ್ರು. ಕೊನೆಗೂ ಮ್ಯಾಚು ಪಂಜಾಬ್ ಕೈಲಿ ಇದ್ದಿದ್ದು ಮ್ಯಾಚ್ನ ಮುಂಬೈ ಕಿತ್ಕೊಂಡ್ರು. ಒಟ್ಟಿನಲ್ಲಿ ಕ್ರೆಡಿಟ್ ಕೊಡಬೇಕು ಗುರು ಇವ್ರಿಗೆ. ಒಟ್ಟಿನಲ್ಲಿ ಇಷ್ಟೊಂದು ಮ್ಯಾಚ್ಗಳನ್ನ ಚೆನ್ನಾಗಿ ಮಾಡ್ಕೋತಿದ್ದಾರಲ್ಲ. ಒಟ್ಟಿನಲ್ಲಿ ಎಲ್ಲೋ ಇದ್ದಿದ್ದು ಪಂಜಾಬ್ ಮ್ಯಾಚು ಸಡನ್ನಾಗಿ ಮುಂಬೈ ಕೈಯಿಂದ ಕಿತ್ಕೊಂಡು ಇವರು ಮ್ಯಾಚ್ಗಳನ್ನ ಇಷ್ಟು ನೀಟಾಗಿ ಇಟ್ಟು ಮ್ಯಾಚ್ಗಳನ್ನ ನೀಟಾಗಿ ಮಾಡ್ಕೋತಿದ್ದಾರೆ. ಒಟ್ಟಿನಲ್ಲಿ ಮುಂಬೈಯವರು ಮೇನ್ ಗುರು ಇವ್ರ ಕಡೆ ಬೌಲಿಂಗು ಬ್ಯಾಟಿಂಗು ಚೆನ್ನಾಗಿದೆ. ಬೌಲಿಂಗ್ ಒಂಚೂರು ಬೂಮ್ರಾ ಹೋಗ್ಬಿಟ್ರೆ ಅವ್ರ ಕಡೆ ಅಂತ ಹೇಳ್ಕೊಳ್ಳೋ ಬೌಲಿಂಗ್ ಯಾರೂ ಇಲ್ಲ. ಒಟ್ಟಿನಲ್ಲಿ ಅದರಿಂದನೇ ಇವರು ಸಿಕ್ಕಾಪಟ್ಟು ಸ್ಟ್ರಗಲ್ ಮಾಡ್ಕೊಂಡು ಒಟ್ಟಿನಲ್ಲಿ ಗೆದ್ದರು. ಒಟ್ಟಿನಲ್ಲಿ ಕೊನೆಯದಾಗಿ ಒಟ್ಟಿನಲ್ಲಿ ಬೂಮ್ರಾ ಆಗಲಿ ಹಾರ್ದಿಕ್ ಪಾಂಡ್ಯ ಆಗಲಿ ಒಳ್ಳೆ ಓವರ್ಗಳನ್ನ ಮಾಡಿಕೊಂಡು ಲಾಸ್ಟ್ ಓವರ್ ಹೊಡೆಸ್ಕೊಂಡು ಲಾಸ್ಟ್ ಮ್ಯಾಚ್ ಸಿಕ್ಕಾಪಟ್ಟೆ ಹಾರ್ದಿಕ್ ಪಾಂಡ್ಯ ಹೊಡೆಸ್ಕೊಂಡ್ರು. ಈ ಮ್ಯಾಚ್ ಒಳ್ಳೆ ಬೌಲಿಂಗ್ ಮಾಡಿಕೊಂಡು ಹಾರ್ದಿಕ್ ಪಾಂಡ್ಯ ಒಳ್ಳೆ ಕ್ಯಾಪ್ಟನ್ಶಿಪ್ ಮಾಡಿಕೊಂಡು ಒಟ್ಟಿನಲ್ಲಿ 1 ವಿಕೆಟ್ ತಗೊಂಡು ಒಟ್ಟಿನಲ್ಲಿ ಮ್ಯಾಚ್ನ ಗೆದ್ದರು. ಮುಂಬೈಯವರು 9 ರನ್ನಿಂದ ಮ್ಯಾಚ್ನ ಗೆದ್ದರು. ಮೇನ್ ಗುರು ಇವರು ಪಂಜಾಬ್ ಅವರು ಮೂಮೆಂಟಮ್ನ ಚೇಂಜ್ ಮಾಡಿಕೊಂಡ್ರು ಮುಂಬೈಯವರು. ಒಟ್ಟಿನಲ್ಲಿ ಪಂಜಾಬ್ ಅವರು ಎಲ್ಲೋ ಇದ್ದಿದ್ದು ಮ್ಯಾಚನ್ನು ಇಲ್ಲಿವರೆಗೂ ತಗೊಬಂದು ನಾವೇನಿಲ್ಲ ಪೈಪೋಟಿ ಕೊಡ್ತೀವಿ ಅಂದ್ರಲ್ಲ, ಅದಕ್ಕೆ ಒಂದು ಕ್ರೆಡಿಟ್ ಕೊಡಬೇಕು. ಒಟ್ಟಿನಲ್ಲಿ ಪಂಜಾಬ್ ಆಲ್ಮೋಸ್ಟ್ ಗೆಲ್ಲೋ ಮೂಮೆಂಟ್ನ ಚೇಂಜ್ ಮಾಡಿದೆ ಬೂಮ್ರಾ. ಒಟ್ಟಿನಲ್ಲಿ ಬೂಮ್ರಾ ಮತ್ತು ಹಾರ್ದಿಕ್ ಪಾಂಡ್ಯ ಕ್ರೆಡಿಟ್ ಕೊಡಲೇಬೇಕು ಇಲ್ಲಿ. ಅದೇ ರೋಹಿತ್ ಶರ್ಮಾ, ಸೂರ್ಯಕುಮಾರ್ ಅಥವಾ ಅವ್ರನ್ನೇನಾರು ಹೊಡೆದಿತ್ತಿಲ್ಲ ಅಂದರೆ ಇಷ್ಟರನ್ನು ಬರೋಕ್ಕಾಯ್ತಿಲ್ಲ. ನಾನೇನೋ ಇನ್ನೂರು ಹೊಡಿತಾರೆ ಅಂದ್ಕೊಂಡಿದ್ದೆ, ಇನ್ನೂರು ಹೊಡೆಯೋಕ್ಕಾಗ್ತಿಲ್ಲ. ಒಟ್ಟಿನಲ್ಲಿ ಮುಂಬೈಯವರು ಗೆದ್ದರು. ಒಟ್ಟಿನಲ್ಲಿ 9 ರನ್ನಿಂದ. ಅದು ಮೇನ್ ಗುರು. ಇನ್ನೂ ಮ್ಯಾಚ್ ಏನಾದ್ರು ಬೂಮ್ರಾ ಅವರು ವಿಕೆಟ್ ತೆಗೀತಿಲ್ಲ ಅಂದಿದ್ರೆ ಹರ್ಷದ್ ಸಿಂಗು ಮತ್ತು ಶಶಾಂಕು ಮತ್ತು ಹರ್ಷಿತ್ ಬ್ರಾರ್ದು ವಿಕೆಟ್ ಅದನ್ನು ತೆಗ್ದಿತ್ತೀರ ಮ್ಯಾಚ್ ಎಲ್ಗೋ ತಗೊಂಡೋಗಿ ಕೂಳಿಸ್ಕೊಬಿಟ್ಟಿದ್ರು. ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿತ್ತು ಈ ಮ್ಯಾಚು. ಇಷ್ಟ ಆಯಿತು ನಮ್ಮ ರಿವ್ಯೂ. ಒಟ್ಟಿನಲ್ಲಿ ಮುಂಬೈ ಅವ್ರಿಗೆ ಈ ಮ್ಯಾಚ್ನ ಗೆದ್ದರು. ಈ ರಿವ್ಯೂ ನಿಮ್ಗೇನಾದ್ರು ಇಷ್ಟ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿಕೊಡಿ.